ಹಾಯ್ ಎವ್ರಿವನ್, ಲರ್ನ್ ಇಂಗ್ಲಿಷ್ ವಿತ್ ಜೋಥ್ರೆಡಿ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾವು ಕನ್ನಡದ ಮೂಲಕ ಇಂಗ್ಲಿಷ್ ಅನ್ನು ಕಲಿಯುವುದಕ್ಕೆ ಪ್ರಯತ್ನಿಸ್ತಾ ಇರುವಂಥದ್ದು. ಈಗಾಗಲೇ ಈ ಒಂದು ಅಧ್ಯಯನಕ್ಕಾಗಿ 4 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುವಂಥದ್ದು. ಒಂದು ವೇಳೆ ಆ ವಿಡಿಯೋಗಳನ್ನು ವೀಕ್ಷಿಸಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ, ಅವುಗಳನ್ನು ವೀಕ್ಷಿಸಬಹುದು. ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ವಿಡಿಯೋಗಳನ್ನು ವೀಕ್ಷಿಸಿ ನಮಗೆ ಬಹಳ ಉಪಯೋಗವಾಗ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇರುವಂಥದ್ದು. ಈ ಒಂದು 5ನೇ ಭಾಗದ ವಿಡಿಯೋದಲ್ಲಿ ನಾವು ಏನನ್ನ ಅಧ್ಯಯನ ಮಾಡ್ಕೊಂಡು ಬರೋಣ ಅಂದಾಗ, ನಾವು ಇಂಗ್ಲಿಷ್ನಲ್ಲಿ ಕೆಲವೊಂದಿಷ್ಟು ವಾಕ್ಯಗಳನ್ನು ಬಳಸ್ತಾ ಇರುವಂತಹ ಸನ್ನಿವೇಶದಲ್ಲಿ ಚಿಕ್ಕ ಚಿಕ್ಕ ಗಾತ್ರದ ವಾಕ್ಯಗಳನ್ನು ನಾವು ಬಳಸುವಂಥದ್ದಾಗಿರ್ತದೆ. ಈ ಚಿಕ್ಕ ಚಿಕ್ಕ ಗಾತ್ರದ ವಾಕ್ಯಗಳನ್ನು ಬಹಳ ಸುಲಭವಾಗಿ ಕಲಿಯುವುದಕ್ಕೂ ಸಾಧ್ಯವಾಗಿರ್ತದೆ ಮತ್ತು ಪ್ರಾಕ್ಟೀಸ್ ಮಾಡಿಕೊಂಡು ಮುಂದೆ ದೊಡ್ಡ ಪ್ರಮಾಣದಲ್ಲಿ ಇಂಗ್ಲಿಷ್ನಲ್ಲಿ ಮಾತನಾಡುವುದಕ್ಕೂ ಸಹ ಅನುಕೂಲವಾಗುವಂಥದ್ದಾಗಿರ್ತದೆ. ಉದಾಹರಣೆಯಾಗಿ ನೋಡ್ಕೊಂಡಾಗ ಈಗ ನಾವು ಥ್ಯಾಂಕ್ಸ್ ಸರ್ ಹೇಳ್ತೀವಿ, ಇದು ಒಂದು ಚಿಕ್ಕದಾಗಿರುವಂಥದ್ದಾಗಿರ್ತದೆ. ಇಂಥ ಒಂದು ವಾಕ್ಯಗಳನ್ನು ನಾವು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂಥ ವಿಡಿಯೋನ ವೀಕ್ಷಿಸಿ ಮತ್ತು ನಮಗೆ ಮೋಟಿವೇಟ್ ಮಾಡುವುದಕ್ಕಾಗಿ ಈ ವಿಡಿಯೋನ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿರುವಂಥದ್ದು. ಇಲ್ಲಿ ಸರಿ ಅಂತ ಹೇಳ್ತೀವಿ ನಾವು. ಸರಿ ಅಂತ ಹೇಳ್ತಾ ಇರುವಂಥ ಸನ್ನಿವೇಶದಲ್ಲಿ ಇಂಗ್ಲಿಷ್ನಲ್ಲಿ ಏನು ಹೇಳುವಂಥದ್ದು? ಓಕೆ. ಓಕೆನ ಈ ರೀತಿಯಾಗಿ ಹೇಳ್ಬಹುದಾಗಿರುವಂಥದ್ದು, ಅಥವಾ ಶಾರ್ಟ್ ನಲ್ಲಿ ಓಕೆ ಅಂತ ಸಹ ಹೇಳ್ಬೋದು. ಸರಿ, ನೀವು ಏನ್ ಹೇಳ್ತಾ ಇದೀರೋ ಅದು ಸರಿ ಅಂತ ಹೇಳ್ತೀವಲ್ಲ, ಆಗ ಓಕೆ ಓಕೆ ಸರ್ ಅಂತ ಹೇಳುವಂಥದ್ದು. ಸರ್ ಅಂತ ಹೇಳ್ಬೇಕಾದಾಗ ಓಕೆ ಅಂತ ಹೇಳುವಂಥದ್ದು. ಇಲ್ಲಿ ಇಂಗ್ಲಿಷ್ ನಲ್ಲಿ ಬಳಸುವಂತಹ ಒಂದು ಶಾರ್ಟ್ ಆಗಿರುವಂತಹ ವಾಕ್ಯ ಇದು ಓಕೆ ಆಗಿರುವಂಥದ್ದು ಆಗಿದೆ. ಬಹಳಷ್ಟು ಕಾಮನ್ ಆಗಿ ಇದನ್ನ ಬಳಕೆಯಲ್ಲಿ ಇರುವಂತದ್ದನ್ನ ಗಮನಿಸಿರ್ತೇವೆ. ಇನ್ನು ಸರಿ ಒಳ್ಳೆಯದು ಅಂತ ಹೇಳ್ಬೇಕಾಗಿದೆ. ಈಗ ಸರಿ ಅಂತ ಹೇಳಿದಾಗ ಓಕೆ ಅಂತ ಹೇಳಿದೆವು. ಸರಿ ಒಳ್ಳೆಯದು, ಹೌದು ನೀವು ಹೇಳಿರೋದು ಸರಿ, ಒಳ್ಳೆಯದಿದೆ ಅಂತ ಹೇಳ. ಫೈನ್ ಅಂತ ಹೇಳ್ಬೋದು, ಅಥವಾ ವೆರಿ ಗುಡ್ ಅಂತ ಹೇಳ್ಬೋದು. ಈಗ ಯಾರಾದ್ರೂ ವಿದ್ಯಾರ್ಥಿ ಹೇಳಿದಾಗ ನೀನು ಹೇಳಿರುವಂತ ಆನ್ಸರ್ ಸರಿಯಾಗಿದೆ, ಒಳ್ಳೆಯದು ಅಂತ ಹೇಳಿ, ಆಗ ಫೈನ್ ಅಂತ ಹೇಳ್ಬೋದು, ಅಥವಾ ವೆರಿ ಗುಡ್ ಅಂತ ಹೇಳಿ ಹೇಳ್ಬೋದಾಗಿರುವಂತದ್ದಾಗಿರ್ತದೆ. ಇನ್ನು ಬಹಳ ಒಳ್ಳೆಯದು, ಆಗ ಬಹಳ ಒಳ್ಳೆಯದು, ಇದಕ್ಕಿಂತಲೂ ಇನ್ನೊಂದಿಷ್ಟು ಪ್ರಮಾಣದಲ್ಲಿ ಹೇಳ್ಬೇಕಾದಾಗ ಬಹಳ ಒಳ್ಳೆಯದು ಅಂದಾಗ ವೆರಿ ವೆಲ್ ಅಂತ ಹೇಳಬಹುದಾಗಿರುವಂಥದ್ದು. ಬಹಳ ಒಳ್ಳೆಯದು ಅಂತ ಹೇಳುವಾಗ ವೆರಿ ವೆಲ್ ಅಂತ ಹೇಳಿ ಹೇಳುವಂಥದ್ದಾಗಿರ್ತದೆ. ಇನ್ನು ಅಷ್ಟು ಸಾಕು ಅಥವಾ ಅದು ಸಾಕು, ಇಷ್ಟು ಸಾಕು, ಅಷ್ಟು ಜಾಸ್ತಿ ಆಯ್ತು ಅಷ್ಟು ಸಾಕು ಅಂತೀವಲ್ಲ, ಅದು ಸಾಕು. ಅವಾಗ ಏನು ಹೇಳ್ಬೋದು? ದಟ್ಸ್ ಎನಫ್ ಅಂತ ಹೇಳುವಂಥದ್ದು. ಇಂಗ್ಲಿಷ್ನಲ್ಲಿ ದಟ್ಸ್ ಎನಫ್, ಅಷ್ಟು ಸಾಕು. ನೀವೇನಾದರೂ ಅಷ್ಟು ಸಾಕು ಅಂತ ಹೇಳ್ಬೇಕಾದಾಗ ದಟ್ಸ್ ಎನಫ್ ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಹೇಳ್ಬೋದಾಗಿರುವಂಥದ್ದು. ಇನ್ನು ಇನ್ನೇನಾದರೂ ಇದೆಯೇ, ಮತ್ತೆ ವಿಷಯ ಕೇಳ್ತಾ ಇರ್ತೀವಿ. ಅದನ್ನೆಲ್ಲ ಕೇಳಿಸ್ಕೊಂಡಾದ ನಂತರ ಇನ್ನೇನಾದರೂ ಇದೆಯಾ, ಇನ್ನೂ ಹೆಚ್ಚಿಗಿದೆಯಾ ಅಂತ ಹೇಳಿ ಕೇಳಬೇಕಾಗಿರುತ್ತೆ. ಅಂತ ಒಂದು ಸನ್ನಿವೇಶದಲ್ಲಿ ಎನಿಥಿಂಗ್ ಎಲ್ಸ್, ಈ ಒಂದು ಎನಿಥಿಂಗ್ ಎಲ್ಸ್ ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಕೇಳಬಹುದಾಗಿರುವಂಥದ್ದಾಗಿರ್ತದೆ. ಇನ್ನೇನಾದರೂ ಉಳಿದಿದೆಯಾ, ಇನ್ನೇನಾದರೂ ಇದೆಯಾ ಅಂತ ಹೇಳುವಾಗ ಎನಿಥಿಂಗ್ ಎಲ್ಸ್, ಅಥವಾ ನಾನು ಎಲ್ಲ ವಿಷಯನ ಹೇಳಿರ್ತೀನಿ, ಇನ್ನು ಹೇಳಾದ ನಂತರ ಇನ್ನೇನಾದರೂ ಉಳಿದಿದೆಯಾ, ನಿಮ್ಗೆ ಏನಾದರೂ ಡೌಟ್ ಇದೆಯಾ ಅಂತ ಹೇಳಿ ಕೇಳ್ತಾ ಇರುವಂಥ ಸನ್ನಿವೇಶದಲ್ಲಿ ಕೇಳ್ತೀವಲ್ಲ, ಇನ್ನೇನಾದರೂ ಉಳಿದಿದೆಯಾ, ಇದೆಯಾ ಅಂತ ಹೇಳಿ, ಆಗ ಎನಿಥಿಂಗ್ ಎಲ್ಸ್ ಅಂತ ಹೇಳಿ ಕೇಳಬಹುದಾಗಿರುವಂಥದ್ದು. ಇನ್ನು ನಿನ್ನ ಇಷ್ಟದಂತೆ ಅಥವಾ ನಿನ್ನ ಬಯಕೆ ಅಂತ ಹೇಳ್ಬೇಕಾಗಿರ್ತದೆ. ಏನಾದರೂ ನಿನ್ನ ಇಷ್ಟದಂತೆ ಆಗ್ಲಿರ್ಲಿ, ನಿನ್ನ ಬಯಕೆಯಂತೆ ಆಗ್ಲಿ, ಅಥವಾ ನಿನ್ನ ಇಷ್ಟದಂತೆ ಮಾಡ್ತೀನಿ, ನಿನ್ನ ಬಯಕೆಯಂತೆ ಮಾಡ್ತೀನಿ ಅಂತ ಹೇಳ್ಬೇಕಾಗಿರ್ತದಲ್ಲ, ಅಂತ ಒಂದು ಸನ್ನಿವೇಶದಲ್ಲಿ ನಿನ್ನ ಇಷ್ಟದಂತೆ ಅಥವಾ ನಿನ್ನ ಬಯಕೆ ಅಂತ ಹೇಳುವಾಗ ಯಾಸ್ ಯುವರ್ ಲೈಕ್ ಅಂತ ಹೇಳ್ಬೋದು, ಅಥವಾ ಇನ್ನೊಂದು ರೀತಿಯಲ್ಲಿ ಯಾಸ್ ಯು ಪ್ಲೀಸ್ ಅಂತ ಹೇಳ್ಬೋದು. ಯಾಸ್ ಯು ಪ್ಲೀಸ್, ಈ ರೀತಿ ಇದನ್ನು ಹೇಳ್ಕೊಳ್ಬಹುದಾಗಿರುವಂಥದ್ದು. ಇನ್ನ ಈಗ ಬರ್ತೀನಿ ಅಂತ ಹೇಳ್ಬೇಕಾಗಿರುತ್ತೆ. ಈಗ ಬರ್ತೀನಿ ಅಂತ ಹೇಳ್ತೀವಿ. ಜಸ್ಟ್ ಕಮಿಂಗ್ ಅಂತ ಹೇಳೋ, ಈಗ ಬರ್ತೀನಿ ಇರು, ಈಗ ಬರ್ತಾ ಇದ್ದೀನಿ ಇರು, ಬರ್ತೀನಿ ಇರು ಅಂತ ಹೇಳ್ತೀವಿ. ಜಸ್ಟ್ ಕಮಿಂಗ್ ಅಂತ ಹೇಳುವಂಥದ್ದು. ಜಸ್ಟ್ ಕಮಿಂಗ್ ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಹೇಳುವಂಥದ್ದು. ಇನ್ನು ಈ ಸನ್ಮಾನಕ್ಕಾಗಿ ಕೃತಜ್ಞತೆಗಳು, ಯಾರಾದರೂ ನಮಗೆ ಸನ್ಮಾನ ಮಾಡಿರ್ತಾರೆ, ಆ ಸನ್ಮಾನ ಮಾಡಿರುವಂಥ ಸನ್ನಿವೇಶದಲ್ಲಿ ಈ ಸನ್ಮಾನಕ್ಕಾಗಿ ಕೃತಜ್ಞತೆಗಳು ಅಂತ ಹೇಳಿ ಅವ್ರಿಗೆ ಹೇಳ್ಬೇಕಾಗಿರ್ತದೆ, ಕೃತಜ್ಞತೆ ಮಾತುಗಳನ್ನು ಹೇಳ್ಬೇಕಾಗಿರ್ತದೆ. ಆಗ ಥ್ಯಾಂಕ್ಸ್ ಫಾರ್ ದಿಸ್ ಆನರ್ ಅಂತ ಹೇಳುವಂಥದ್ದು. ಥ್ಯಾಂಕ್ಸ್ ಫಾರ್ ದಿಸ್ ಆನರ್, ಈ ಸನ್ಮಾನಕ್ಕಾಗಿ ಕೃತಜ್ಞತೆಗಳು ಅವರಿಗೆ ತಿಳಿಸುವಂಥದ್ದಾಗಿರ್ತದೆ. ಇನ್ನು ಸ್ವಲ್ಪವೂ ಇಲ್ಲ, ನಾಟ್ ಎ ಬಿಟ್ ಅಂತ ಹೇಳುವಂಥದ್ದು. ಸ್ವಲ್ಪವೂ ಇಲ್ಲ, ಏನೂ ಇಲ್ಲ, ಸ್ವಲ್ಪನೂ ಇಲ್ಲ ಅಂತ ಹೇಳ್ತೀವಲ್ಲ, ಒಂದು ಹನಿನೂ ಇಲ್ಲ ಅಂತ ಹೇಳ್ತಾರಲ್ಲ, ಅಂತ ಒಂದು ಸನ್ನಿವೇಶದಲ್ಲಿ ಸ್ವಲ್ಪವೂ ಇಲ್ಲ ಅಂತ ಹೇಳಿ ಕೆಲವೊಮ್ಮೆ ಹೇಳ್ತಿರ್ತೀವಲ್ಲ, ಆಗ ಸ್ವಲ್ಪವೂ ಇಲ್ಲ ಅನ್ನುವಂಥ ಸನ್ನಿವೇಶದಲ್ಲಿ ನಾಟ್ ಎ ಬಿಟ್ ಅಂತ ಹೇಳುವಂಥದ್ದು ಆಗಿರ್ತದೆ. ಇನ್ನು ಏಕಾಗಬಾರದು, ಏನಾದರೂ ಮಾಡಬೇಕಾಗಿರ್ತದೆ, ಇದು ಏಕಾಗಬಾರ್ದು ಅಂತ ಹೇಳಿ ಕೇಳಿರ್ತೀವಿ, ಆಗ ವೈ ನಾಟ್ ಅಂತ ಹೇಳಿ ಕೇಳುವಂಥದ್ದು. ವೈ ನಾಟ್, ಏಕಾಗಬಾರ್ದು, ವೈ ನಾಟ್ ಅಂತ ಹೇಳಿ ಕೇಳು. ಇನ್ನು ಹೆಚ್ಚಿನ ವಿಷಯವಿಲ್ಲ, ಆಗ ಇನ್ನೂ ಹೆಚ್ಚಿನ ವಿಷಯ ಏನೂ ಇಲ್ಲ, ಹೇಳುವಂಥ ಆನ್ಸರ್ ಹೇಳಾಗಿರ್ತದೆ. ಇನ್ನು ಹೆಚ್ಚಿನ ವಿಷಯ ಇಲ್ಲ ಅಂತ ಹೇಳಿದಾಗ ನಥಿಂಗ್ ಎಲ್ಸ್ ಅಂತ ಹೇಳಿ ಹೇಳುವಂಥದ್ದಾಗಿರ್ತದೆ. ಇನ್ನು ಸುಸ್ವಾಗತ, ಯಾರಿಗಾದ್ರೂ ಸ್ವಾಗತ ಕೋರಬೇಕು, ಸುಸ್ವಾಗತ ಹೇಳಬೇಕಾದಾಗ ವೆಲ್ಕಮ್ ಅಂತ ಹೇಳಿ ಹೇಳುವಂಥದ್ದಾಗಿದೆ. ವಿಶೇಷವೇನೂ ಇಲ್ಲ, ಆಗ ನಥಿಂಗ್ ಸ್ಪೆಷಲ್ ಅಂತ ಹೇಳುವಂಥದ್ದು. ಏನಾದ್ರು ಕೇಳಿರ್ತಾರೆ, ಏನಾದರೂ ವಿಶೇಷ ಇದೆಯಾ ಅಂತ ಹೇಳಿ, ಆಗ ವಿಶೇಷ ಏನೂ ಇಲ್ಲ, ನಥಿಂಗ್ ಸ್ಪೆಷಲ್ ಅಂತ ಹೇಳುವಂಥದ್ದು ಇಂಗ್ಲಿಷ್ನಲ್ಲಿ ಆಗಿದೆ. ಇನ್ನು ಭರವಸೆ ಇಟ್ಟುಕೋ, ಯಾರು ನನ್ನ ಮೇಲೆ ಭರವಸೆ ಇಟ್ಕೋ ಅಂತ ಹೇಳ್ತಾ ಇರ್ತಿರ್ವಲ್ಲ, ಆಗ ಭರವಸೆ ಇಟ್ಟುಕೋ ಅಂತ ಹೇಳ್ಬೇಕಾದಾಗ ರೆಸ್ಟ್ ಅಸ್ಯೂರ್ಡ್ ಅಂತ ಹೇಳುವಂಥದ್ದು. ರೆಸ್ಟ್
ಸ್ಯೂಡ್ ಅಂತೇಳಿ ಇಂಗ್ಲಿಷ್ನಲ್ಲಿ ಹೇಳುವಂಥದ್ದು. ಇನ್ನು ಬಹಳ ದಿನಗಳಿಂದ ನಿಮ್ಮನ್ನು ನೋಡಲಾಗಲಿಲ್ಲ, ಲಾಂಗ್ ಟೈಮ್ನಿಂದ ಅವ್ರಿಗೆ ನೋಡೋದಕ್ಕಾಗಿರ್ಲಿಲ್ಲ, ಆಗ ಇಂಗ್ಲಿಷ್ನಲ್ಲಿ ಹೇಳ್ಬೇಕಾಗಿರ್ತದೆ. ಬಹಳ ದಿನಗಳಿಂದ ನಿಮ್ಮನ್ನು ನೋಡಲಾಗಿಲ್ಲ, ಲಾಂಗ್ ಟೈಮ್ ನೋ ಸಿ ಅಂತ ಹೇಳಿ ಹೇಳುವಂಥದ್ದಾಗಿರುತ್ತೆ. ಇನ್ನು ಹೋಗಿ ಬರುತ್ತೇನೆ ಅಂತ ಹೇಳ್ಬೇಕಾಗಿರುತ್ತೆ. ನೀವು ಎಲ್ಲಿಗಾದ್ರೂ ಹೊರಗಡೆ ಹೊರಟಿರ್ತೀರಾ, ಹೋಗಿ ಬರುತ್ತೇನೆ ಅಂತ ಹೇಳ್ತೇನೆ, ಆಗ ಗುಡ್ ಬಾಯ್ ಅಂತ ಹೇಳುವಂಥದ್ದು, ಗುಡ್ ಬೈ ಅಂತ ಹೇಳಿ ಹೇಳುವಂಥದ್ದಾಗಿರ್ತದೆ. ಇನ್ನು ನಿಮಗೂ ವಿದಾಯ ಅವ್ರು ಹೇಳಿರ್ತಾರೆ, ನೀವು ಯಾರಿಗಾದ್ರೂ ಗುಡ್ ಬೈ ಹೇಳಿರ್ತೀರಾ, ಅವ್ರು ವಾಪಸ್ ಯಾವ ರೀತಿ ಹೇಳ್ಬೋದು, ಬಾಯ್ ಬಾಯ್ ಅಂತ ಹೇಳಿ ಹೇಳ್ಬೋದಾಗಿರುವಂಥದ್ದು. ಇನ್ನು ಸ್ವಲ್ಪವೂ ಇಲ್ಲ, ಸ್ವಲ್ಪವೂ ಇಲ್ಲ ಅನ್ನೋದಕ್ಕೆ ನಾಟ್ ದ ಲೀಸ್ಟ್ ಅಂತ ಹೇಳುವಂಥದ್ದು. ಸ್ವಲ್ಪವೂ ಇಲ್ಲ ಅನ್ನುವಾಗ ನಾಟ್ ದ ಲೀಸ್ಟ್ ಅಂತ ಹೇಳಿ ಹೇಳುವಂಥದ್ದಾಗಿರ್ತದೆ. ಇನ್ನು ಹುಷಾರಾಗಿರಿ, ಟೇಕ್ ಕೇರ್, ನೀವು ಹುಷಾರಾಗಿರಿ, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಅಂತ ಹೇಳಿ ಹೇಳ್ತಾ ಇರ್ತೇವಲ್ಲ, ಆಗ ಹುಷಾರಾಗಿರಿ ಅನ್ನೋದಕ್ಕೆ ಟೇಕ್ ಕೇರ್ ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಹೇಳುವಂಥದ್ದಾಗಿರ್ತದೆ. ಇನ್ನು ಹೌದು ಅಗತ್ಯವಾಗಿ ಅಂತ ಹೇಳಬೇಕಾಗಿದೆ. ಹೌದು ಅಗತ್ಯವಾಗಿ ನಾನು ಮಾಡ್ತೀನಿ ಅಂತ ಹೇಳಿ, ಎಸ್ ಬೈ ಆಲ್ ಮೀನ್ಸ್ ಅಂತ ಹೇಳಿ ಹೇಳುವಂಥದ್ದಾಗಿದೆ. ಇನ್ನು ನಾಳೆ ಭೇಟಿಯಾಗೋಣ ಅಂತ ಹೇಳಿ, ಯಾರಿಗಾದ್ರೂ ನಾಳೆ ಭೇಟಿಯಾಗೋಣ ಅಂತ ಹೇಳಬೇಕಾಗಿರುತ್ತೆ, ಅದನ್ನು ಇಂಗ್ಲಿಷ್ನಲ್ಲಿ ಸಿ ಯು ಟುಮಾರೋ ಅಂತ ಹೇಳುವಂಥದ್ದು. ಸಿ ಯು ಟುಮಾರೋ ಅಂತೇಳಿ ಇಂಗ್ಲಿಷ್ನಲ್ಲಿ ಹೇಳ್ತೀನಿ. ನಾಳೆ ಭೇಟಿ ಆಗ್ತೀನಿ ನಿನಗೆ ಅಂತ ಹೇಳಬೇಕಾಗಿದೆ, ಸಿ ಯು ಟುಮಾರೋ ಅಂತ ಹೇಳ್ಬಿಡ್ತೀರಾ. ಇನ್ನು ಬಹಳವಾಯಿತು, ಇದು ಬಹಳ ಆಯ್ತು ಅಂತ ಹೇಳಿ ಹೇಳ್ತಾ ಇರ್ತೀರಲ್ವಾ, ಆಗ ಬಹಳವಾಯಿತು ಅಂತ ಹೇಳಿ ಹೇಳುವಂಥ ಸನ್ನಿವೇಶದಲ್ಲಿ ದಟ್ ಈಸ್ ಟೂ ಮಚ್. ನಿಮ್ಗೆ ಏನೋ ಒಂದು ತಿನ್ನಕ್ಕೆ ಕೊಟ್ಟಿರ್ತಾರೆ, ಇದು ಬಹಳ ಆಯ್ತು ಅಂತ ಹೇಳಬೇಕಾಗಿರುತ್ತೆ, ದಟ್ ಈಸ್ ಟೂ ಮಚ್ ಅಂತ ಹೇಳಿ ಹೇಳುವಂಥದ್ದಾಗಿರುತ್ತೆ. ಹೌದು ಸರ್ ಅಥವಾ ಹೌದು ಸ್ವಾಮಿ, ಹೌದು ಸರ್ ಅಂತನೂ ಸಹ ಬಳಸುವಂಥದ್ದಾಗಿರ್ತದೆ, ಹೌದು ಸ್ವಾಮಿ ಅಂತ ಹೇಳಿ. ಯಾವುದಕ್ಕೂ ಆಗಿರಲಿ ಇಂಗ್ಲೀಷ್ನಲ್ಲಿ ಹೇಳುವಂಥದ್ದು ಎಸ್ ಸರ್ ಅಂತ ಹೇಳುವಂಥದ್ದು, ಎಸ್ ಸರ್ ಅಂತ ಹೇಳಿ ಹೇಳ್ತೀವಿ. ಇನ್ನು ಇಲ್ಲ ಇಲ್ಲವೇ ಇಲ್ಲ ಅಂತ ಹೇಳಿ, ಇಲ್ಲ ಇಲ್ಲವೇ ಇಲ್ಲ ಈ ರೀತಿಯಾಗಿ ಹೇಳಬೇಕಾಗಿರುವಂತಹ ಸನ್ನಿವೇಶದಲ್ಲಿ ಏನಾದರೂ ಇಲ್ಲ ಅಂತ ಹೇಳಿರ್ತೀರಿ ಮತ್ತು ಇಲ್ಲವೇ ಇಲ್ಲ ಅಂತ ಹೇಳಿ ಇನ್ನೊಂದ್ಸರಿ ರಿಪೀಟ್ ಆಗಿ ಹೇಳಬೇಕಾಗಿರುತ್ತೆ, ನೋ ನಾಟ್ ಎಟ್ ಆಲ್ ಅಂತ ಹೇಳಿ, ನೋ ನಾಟ್ ಎಟ್ ಆಲ್ ಅಂತ ಹೇಳುವಂಥದ್ದು. ಇನ್ನು ಪರವಾಗಿಲ್ಲ, ನೆವರ್ ಮೈಂಡ್ ಅಥವಾ ಡಸಂಟ್ ಮ್ಯಾಟರ್ ಅಂತ ಹೇಳುವಂಥದ್ದು. ಪರವಾಗಿಲ್ಲ ಅಂತ ಹೇಳ್ತಿರಲ್ಲ, ನೆವರ್ ಮೈಂಡ್. ಇವಿಷ್ಟು ವಾಕ್ಯಗಳನ್ನು ನಾವು ಇಂಗ್ಲೀಷ್ನಲ್ಲಿ ಹೇಗೆ ಹೇಳುವುದು ಅನ್ನೋದನ್ನ ನೋಡ್ಕೊಂಡಿದ್ದೀವಿ. ಈ ಎಲ್ಲ ವಾಕ್ಯಗಳನ್ನು ಒಂದು ಬಾರಿ ನೀವು ಬರೆದುಕೊಂಡು ಪ್ರಾಕ್ಟೀಸ್ ಮಾಡಿಕೊಳ್ಳಿ, ಅಥವಾ ಪುನಃ ಇನ್ನೊಂದು ಬಾರಿ ಈ ವಿಡಿಯೋನ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಮಗೆ ಮೋಟಿವೇಟ್ ಮಾಡ್ಬೋದಾಗಿರುವಂಥದ್ದು. ಇತರ ವಿಡಿಯೋಗಳನ್ನು ನೆಕ್ಸ್ಟ್ ಭಾಗದಲ್ಲಿ ಅಪ್ಲೋಡ್ ಮಾಡಲಾಗುವಂಥದ್ದು. ಅಲ್ಲಿವರೆಗೂ ನಮ್ಮ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂಥೇಳಿ ನೋಟಿಫಿಕೇಶನ್ ಕ್ಲಿಕ್ ಮಾಡಿ, ಫ್ರೀ ಆಗಿ ಈ ಒಂದು ವಿಡಿಯೋಗಳ ನೋಟಿಫಿಕೇಶನ್ ನೀವು ಪಡೆದುಕೊಳ್ಬಹುದಾಗಿರುವಂಥದ್ದಾಗಿದೆ. ಮತ್ತೆ ಭೇಟಿಯಾಗೋಣ, ಧನ್ಯವಾದಗಳು.